ನಮಸ್ಕಾರ. ಈ ದಿನ ಮುಖಾಮುಖಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದಂತ ರಾಜ್ಯ ಬಜೆಟ್ ಹಲವರ ಅಸಮಾಧಾನಕ್ಕೂ ಕಾರಣ ಆಗಿದೆ. ರಾಜ್ಯದ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಗತ್ಯ ಇರುವಂತಹ ಯಾವುದೇ ವಿಶೇಷ ಘೋಷಣೆ ಬಜೆಟ್ ಅಲ್ಲಿ ಕಾಣಿಸ್ಲಿಲ್ಲ ಅನ್ನೋ ಆಕ್ಷೇಪಗಳು ಕೇಳಿಬರ್ತಾ ಇದೆ. ಈ ಕುರಿತು ತೀವ್ರ ಪ್ರತಿಕ್ರಿಯೆ ನೀಡಿರುವಂತಹ ಸಾಮಾಜಿಕ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಅವರು ಸಿದ್ದರಾಮಯ್ಯ ನ್ಯಾಯ ಎಲ್ಲಯ್ಯ ಅಂತ ನೇರವಾಗಿ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವ ಸರ್ಕಾರದ ಬಜೆಟ್ ಅಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಕಡೆ ಯಾಕೆ ಗಮನ ಹರಿಸಿಲ್ಲ? ಅವರ ಶಿಕ್ಷಣ, ಉದ್ಯೋಗ ಮತ್ತು ಸಾಮಾಜಿಕ ಭದ್ರತೆಗಾಗಿ ಯಾವೆಲ್ಲ ಕ್ರಮಗಳು ಬೇಕು? ಈ ಮಹತ್ವದ ವಿಚಾರದ ಬಗ್ಗೆ ಮಾತಾಡೋಕೆ ನಮ್ ಜೊತೆ ಇದ್ದಾರೆ ಲಿಂಗತ್ವ ಅಲ್ಪಸಂಖ್ಯಾತ ಪರ ಹೋರಾಟಗಾರ್ತಿ ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿರುವ ಅಕ್ಕೈ ಪದ್ಮಶಾಲಿ ಅವರು. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ ಪವಿತ್ರ. ಓಕೆ ಮೇಡಮ್, ನಿನ್ನೆ ನೀವು ತಕ್ಷಣದ ರಿಯಾಕ್ಷನ್ ಅನ್ನ ನೋಡಿ ನಾನು ಅನ್ಕೊಂಡೆ ನಿಮ್ಗೆ ಅಸಮಾಧಾನ ಆಗಿದೆ ಅಂತ. ನಿಮ್ಮ ನಿರೀಕ್ಷೆ ಏನಿತ್ತು ಬಜೆಟ್ ಅಲ್ಲಿ? ಮೊದಲನೇದಾಗಿ ಕರ್ನಾಟಕ ಸರ್ಕಾರದಲ್ಲಿ ಒಂದು ಘೋಷವಾಕ್ಯ ಇದೆ, ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಮ್ಮನ್ ಬಿಟ್ರ ಅಂತ ಪ್ರಶ್ನೆ. ಯಾಕೆ ಅಂತಂದ್ರೆ ಒಂದು ಸಮೂಹ ತನ್ನ ಲಿಂಗತ್ವ, ಲೈಂಗಿಕತೆಯಿಂದ ಅಷ್ಟೊಂದು ದೊಡ್ಡ ಮಟ್ಟದ ಸಾಮಾಜಿಕ ಬಹಿಷ್ಕಾರಗಳು, ತಾರತಮ್ಯ, ಹಿಂಸೆ, ದೌರ್ಜನ್ಯ ಎಲ್ಲೂ ಕೂಡ ಜನ ಒಪ್ತಾ ಇಲ್ಲ. ಎಲ್ಲೂ ಕೂಡ ಒಂದು ಸಾಮಾಜಿಕ ಮನ್ನಣೆ ಇಲ್ಲ, ಘನತೆಯ ಬದುಕಿಲ್ಲ, ಘನತೆಯ ಜೀವನ ಇಲ್ಲ. ಇದೆಲ್ಲವೂ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದ್ದ. ಹಲವಾರು ಬಾರಿ ಹೋರಾಟ ಮಾಡಿದೀವಿ, ಸಾವಿರಾರು ಪ್ರತಿಭಟನೆಗಳು ಮಾಡಿದ್ದೀವಿ. ಒಬ್ರಲ್ಲ ಇಬ್ರಲ್ಲ ಅಂತ ಅನೇಕರನ್ನ ನಾವು ಹೋಗಿ ಭೇಟಿಗೆಲ್ಲ ಮಾಡ್ತಾ ಇರ್ತೀವಿ. ಎಲ್ಲೂ ಕೂಡ ಆದ್ರೂ ಜೊತೆಗೆ ನಿನ್ನೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ಬಜೆಟ್ ಮಂಡನೆ ಮಾಡಿ ನಮ್ಗೆ ಅಭ್ಯಂತರ ಇಲ್ಲ. 4,500 ಕೋಟಿಗಳಷ್ಟು ವಿವಿಧ ಕ್ಷೇತ್ರಗಳಿಗೆ ಅವ್ರ ಬಜೆಟ್ ಅನ್ನ ಹಣ ಮೀಸಲಿಕ್ಕಿದ್ದು ನಮ್ಗೆ ಅಭ್ಯಂತರ ಇಲ್ಲ. ಬೇರೆ ಬೇರೆ ಕ್ಷೇತ್ರಗಳಿಗೆ ಹಣ ಕೊಟ್ಟಿದ್ದು ನಮ್ಗೆ ಅಭ್ಯಂತರ ಇಲ್ಲ. ನಮ್ಮ ವಿಚಾರ ಇಷ್ಟೇ ಇತ್ತು, ಒಂದು ಸಮುದಾಯ ದ ಮೋಸ್ಟ್ ವಲ್ನರಬಲ್, ದ ಮೋಸ್ಟ್ ಮಾರ್ಜಿನಲೈಸ್ಡ್ ಅಂತ ನಾವೇನೇ ಹೇಳ್ಕೊಳ್ತೀವಿ ಮತ್ತೆ ಕರ್ಕೊಳ್ತೀವಿ, ಅದು ನಾವೇನೆ. ನಮ್ಮ ಸಮುದಾಯಕ್ಕೆ ಕರ್ನಾಟಕ ರಾಜ್ಯ ಯೋಜನಾ ಆಯೋಗದ ಕಡೆಯಿಂದ ಡಾಕ್ಟರ್ ಶಾಲಿನಿ ರಜನೀಶ್ನವ್ರ ಕಡೆಯಿಂದ ಈ ಸಮುದಾಯಕ್ಕೆ ಒಂದು ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಜೆಂಡರ್ ಡೆವಲಪ್ಮೆಂಟ್ ಬೋರ್ಡ್ ನ ಸ್ಥಾಪನೆ ಮಾಡೋದು ಸೂಕ್ತ ಅಂತ ಕೊಟ್ಟು ರೆಕಮೆಂಡೇಶನ್ ನ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯಾಲಯ ಅದನ್ನ ಪರಿಗಣಿಸ್ತಿದ್ದಂತ ಅದನ್ನ ಪರಿಗಣಿಸ್ತಾ ಇರುವಂತದ್ದು ತುಂಬಾ ಒಂದು ಖೇದ ಮತ್ತು ದುಃಖದ ವಿಚಾರ. ಈಗ ನಿಮ್ಗೆ ಗೊತ್ತು, ನಮ್ಗೆ ಇದು ಐಡೆಂಟಿಫಿಕೇಶನ್ ಇಂದ ಹಿಡಿದು ಸ್ಕೂಲಿಂಗ್ ಇಂದ ಹಿಡಿದು ಸ್ಕೂಲ್ ಸರ್ಟಿಫಿಕೇಟ್ಸ್ ಇಂದ ಹಿಡಿದು ಇದೆಲ್ಲ ಒಂದು ಪ್ರಕ್ರಿಯೆಗಳನ್ನ ತಗೊಂಡ್ ಬರ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ಯಾರು ಫ್ಯಾಮಿಲಿ ಜೊತೆ ನಾವು ಭಾಗ ಆಗಿರೋದಿಲ್ಲ, ಫ್ಯಾಮಿಲಿ ನಮ್ಮನ್ನ ಒಪ್ಕೊಳ್ಳೋದಿಲ್ಲ. ಈ ಕಾರಣಕ್ಕೆ ಆಚೆ ಇಕ್ಕಿರ್ಬೇಕಾಗಿರಂತೆ ಎಲ್ಲ ಒಂದು ಈ ಸಮಾಜದಲ್ಲಿ ಏನೋ ಒಂದು ಘಾತುಕ ಶಕ್ತಿಗಳು ಒಂದಷ್ಟು ಕೆಲಸಗಳು ಮಾಡ್ತಾ ಹೋಗ್ತವೆ. ಇದಕ್ಕೊಂದು ಪಿಡುಗು ಅಂತ ಹೇಳ್ತೀವಲ್ಲ, ಆದ್ರೆ ಈ ಪಿಡುಗಿನಲ್ಲಿ ನೇರವಾಗಿ ನಮ್ಮ ಸಮುದಾಯದ ಕಷ್ಟ ಸುಖ ಎಲ್ಲವೂ ಕೂಡ ಸರ್ಕಾರಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಎಸ್ಪೆಷಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ರು ಸಮಾಜವಾದಿ ನಾಯಕ ಅಂತ ಹೇಳ್ಕೊಳ್ಬಂತ ಸಮಯದಲ್ಲಿ ನಮ್ಮ ಸಮುದಾಯಕ್ಕೆ ಏನ್ ವೆಲ್ಫೇರ್ ಬೋರ್ಡ್ ಮಾಡ್ಬೇಕು ಅಂತ ರೆಕಮೆಂಡೇಶನ್ ಹೋಗಿದ್ರು ಕೂಡ ಅದರ ಪಕ್ಕ ಸಂಪೂರ್ಣವಾಗಿ ಸರಿಸಿ ಆ ಕಡೆ ಇಕ್ಕಿರುವಂತದ್ದು. ಇದು ನಾನು ಒಂದು ಹೋರಾಟಗಾರ್ತಿಯಾಗಿ ಮತ್ತು ಕರ್ನಾಟಕ ರಾಜ್ಯ ಲಿಂಗತ್ವ ಮತ್ತು ಲೈಂಗಿಕತೆ ಅಲ್ಪಸಂಖ್ಯಾತರ ಒಕ್ಕೂಟವಾಗಿ ನಾವು ನಿನ್ನೆ ಮಂಡಿಸಿದ ಬಜೆಟ್ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬರೀ ನೀವು ಕೂಡ 45,000 ನಮಗೆ ಮುಖ್ಯ ಅಲ್ಲ, ನಮ್ಗೆ 30,000, 40,000, 1 ಲಕ್ಷ, 2 ಲಕ್ಷ ಅದು ಮುಖ್ಯ ಅಲ್ಲ. ನಾವು ಘನತೆಯ ಜೀವನ ಮಾಡ್ಬೇಕು ಅಂತಂದ್ರೆ ನಮಗೆ ಎಲ್ಲರಂತೆ ಒಂದು ಮೂಲಭೂತವಾದ ಹಕ್ಕನ್ನ ಬೇಕಾಗ್ತದೆ. ಮತ್ತೆ ಎಲ್ಲಾ ಟೈಮಲ್ಲಿ ಡಿಪಾರ್ಟ್ಮೆಂಟ್ ನವರು ನೀವು ನಮ್ ಡಿಪಾರ್ಟ್ಮೆಂಟ್ ಬರಲ್ಲ, ನೀವು ಆ ಡಿಪಾರ್ಟ್ಮೆಂಟ್ ಬರಲ್ಲ, ನೀವು ಸಮಾಜ ಕಲ್ಯಾಣಕ್ಕೆ ಬರಲ್ಲ, ಮಹಿಳಾ ಮತ್ತು ಮಕ್ಕಳ ಕೆಳಗಡೆ ಬರೋದಿಲ್ಲ ಅಂತ. ನಾವು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಈ ಪಂಚ ಗ್ಯಾರಂಟಿಗಳನ್ನ ಏನು ಸರ್ಕಾರ ಘೋಷಣೆ ಮಾಡಿ ಕೆಲಸ ಮಾಡ್ತಾ ಇದೆ, ಮೊದಲನೇ ವರ್ಷ ನಮ್ಗೆ ಯಾರಿಗೂ ಅನ್ವಯಿಸ್ಲೇ ಇಲ್ಲ. ಇಮಿಡಿಯೇಟ್ ಆಗಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ, ಲಕ್ಷ್ಮೀ ಹೆಬ್ಬಾಳ್ಕರ್ನೆಲ್ಲ ಭೇಟಿ ಮಾಡಿದ ತಕ್ಷಣ 1 ವರ್ಷ ಆದ್ಮೇಲೆ ನಮ್ಮನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಎಸ್ಪೆಷಲಿ ರಾಮಲಿಂಗಾರೆಡ್ಡಿ ಸಾಹೇಬ್ರು. ತುಂಬಾ ಜನ ಅಷ್ಟು ಕನ್ಸರ್ನ್ ಇಕ್ಕಿ ಅಷ್ಟೊಂದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ ಈ ಪ್ರಕ್ರಿಯೆಯಲ್ಲಿ ನಿನ್ನೆ ಬಜೆಟ್ ನಾವು ತುಂಬಾ 100% ಮುಖ್ಯಮಂತ್ರಿ ಅವರು ನಮ್ಗೆ ಒಂದು ಟ್ರಾನ್ಸ್ಜೆಂಡರ್ ಡೆವಲಪ್ಮೆಂಟ್ ಬೋರ್ಡ್ ಅನ್ನ ಘೋಷಣೆ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದ್ವಿ, ಅದು ಮಾಡ್ಲಿಲ್ಲ. ಈಗ ನಾವು ಕೇಳೋ ಪ್ರಶ್ನೆ ಇಷ್ಟೇ, ಸಿದ್ದರಾಮಯ್ಯನವರೇ, ಸಿದ್ದರಾಮಯ್ಯ ಎಲ್ಲಯ್ಯ ನಮ್ ನ್ಯಾಯ ಅಂತ ನಾವು ಕೇಳ್ತಾ ಇದ್ದೀವಿ. ಮೇಡಮ್, ಈ ನೀವು ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನು ಸಹ ಭೇಟಿ ಮಾಡಿದ್ರಿ, ಬಜೆಟ್ ಪೂರ್ವದಲ್ಲೇ ಭೇಟಿ ಮಾಡಿದ್ರಿ. ಏನೇನ್ ಬೇಡಿಕೆ ಇಟ್ಟಿದ್ರಿ? ಅವ್ರೇನಾದ್ರೂ ಭರವಸೆಯನ್ನ ಕೊಟ್ಟಿದ್ರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ರು ಏಕೈಕ ಮಹಿಳಾ ಮಂತ್ರಿಯಾಗಿ ನಾವು ಹೇಳಿದ್ವಿ,
ಲಿಂಗತ್ವ ಅಲ್ಪಸಂಖ್ಯೆ. ಅದಕ್ಕೆ ಮುಂಚೆ ಲಿಂಗತ್ವ ಲೈಂಗಿಕತೆ ಅಂದ್ರೆ ಏನು? ಲಿಂಗ ನಾವು ಹುಟ್ಟುವ ಜನನಾಂಗದಿಂದ ಒಂದು ಬರುವಂತ ಒಂದು ಐಡೆಂಟಿಫಿಕೇಶನ್. ಲಿಂಗತ್ವ ನಮ್ಮನ್ನ ವಿರುದ್ಧ ಗುರುತಿಸ್ಕೊಳ್ತೀವೋ ಅದು ನಮ್ದು ಸೋಕಾಲ್ ಸೋಷಿಯಲ್ ಕನ್ಸ್ಟ್ರಕ್ಟ್ ಅಂತ ಹೇಳ್ತೀವಿ. ಸೊ ನಾವು ನಿಮ್ಮ ಸೋಕಾಲ್ ಸೋಷಿಯಲ್ ಕನ್ಸ್ಟ್ರಕ್ಟ್ ಗೆ ನಾವು ಬರೋದಿಲ್ಲ. ಓಕೆ, ಗಂಡು ಅಂದ್ರೆ ಹೀಗೆ ಇರ್ಬೇಕು, ಹೆಣ್ಣು ಅಂದ್ರೆ ಇದಂತ ಇದಂದ್ರೆ ಹೀಗಿರ್ಬೇಕು ಅಂತ ಹೇಳ್ತಿರಲ್ಲ. ನಾವು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿದ್ದೀವಿ, ಹೆಣ್ಣಾಗಿ ಹುಟ್ಟಿ ನಾವು ಗಂಡಸಾಗಿ ಪರಿವರ್ತನೆ ಆಗಿದ್ದೀವಿ. ಅದರಲ್ಲಿ ಅಂತರ್ಲಿಂಗಿ, ಜೋಗಪ್ಪ, ಮರ್ಲಾಡಿ, ಶಿವಶಕ್ತಿ, ಜೋಕ್ತ, ಅಕ್ವ, ನಿರ್ವಾಣ, ಸಾಟ್ಲ, ಪಂಥಿ ಸಾಟ್ಲ, ನಾವೊಂದು ವೈವಿಧ್ಯತೆಯ ಸಮುದಾಯ. ಸಾಂಸ್ಕೃತಿಕವಾಗಿ ತುಂಬಾ ಇದು ಅಕ್ಸೆಪ್ಟೆನ್ಸ್ ಇದೆ, ಆ ಸಾಂಪ್ರದಾಯಿಕವಾಗಿ ತುಂಬಾ ಅಕ್ಸೆಪ್ಟೆನ್ಸ್ ಇದೆ, ಆದ್ರೆ ಸಾಮಾಜಿಕವಾಗಿ ಬಹಿಷ್ಕಾರ ಇದೆ. ಸಾಮಾಜಿಕವಾಗಿ ಬಹಿಷ್ಕಾರ ಬಂದಾಗ ಸರ್ಕಾರಗಳ ಜವಾಬ್ದಾರಿ ಆಗ್ತದೆ ವಿನಃ ನಮ್ಮ ಜವಾಬ್ದಾರಿ ಆಗೋದಿಲ್ಲ. ನಿಮ್ಗೆ ಗೊತ್ತು ನಮ್ಮ ಮೇಲೆ ನಿತ್ಯ ಯಾವ ತರ ದೌರ್ಜನ್ಯ ಆಗತ್ತೆ ಅಂತೇಳಿ. ಸೊ ಈ ಎಲ್ಲಾ ಇದನ್ನ ಹಲೋ ಈ ಎಲ್ಲಾ ನಿಟ್ಟನ್ನ ಸಂಬಂಧಪಟ್ಟ ಮಂತ್ರಿಗೆ ನಾವು ಮನವರಿಕೆನ ಮಾಡ್ಕೊಟ್ಮೇಲೆ, ಆ ಪ್ರಾಮಿಸ್ ಕೂಡ ಅವ್ರು ಮಾಡಿದ್ಮೇಲೆ ನಾವ್ ಹೇಳಿದ್ವಿ, ನಾವು ಘನತೆಯಿಂದ ನಮ್ ಫಸ್ಟ್ ಆಫ್ ಆಲ್ ಸೂರಿಲ್ಲ, ಮನೆ ಕೊಡಿ, ಮನೆ ಬೇಕೇ ಬೇಕು. ಓಕೆ, ಈಗ ಮನೆ ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲಾ ಡಾಕ್ಯುಮೆಂಟ್ಸ್ ಪಡ್ಬೇಕು ಅದು ನಮಗ್ ಗೊತ್ತು, ಎಷ್ಟು ನಾವು ಕಷ್ಟ ಪಡ್ತೀವಿ ಅಂತ. ಮತ್ತೆ ಮನೆ ಆದ್ಮೇಲೆ ನಮ್ಗೊಂದು ಕೆಲ್ಸ ಬೇಕು. ಇಷ್ಟಪಟ್ಟು ಸೆಕ್ಸ್ ವರ್ಕ್ ಮಾಡ್ತಾರೆ, ಇಷ್ಟಪಟ್ಟು ಭಿಕ್ಷಾಟನೆ ಭಿಕ್ಷಾಟನೆ ಮಾಡ್ತಾರೆ. ಅದು ಅದೆರಡು ಬೇಡ ಅಂದವರು ನಮ್ಗೊಂದು ಪರ್ಯಾಯ ಕೆಲಸ ಇರ್ಬೇಕಲ್ವಾ. ಮತ್ ನಾವ್ಯಾರು ಸೋಕಾಲ್ ಗ್ರಾಜುಯೇಟ್ಸ್ ಅಲ್ಲ, ಯು ಗಾಟ್ ಇಟ್. ಸ್ವಲ್ಪ ಜನ ಮಾತ್ರ ಓದಿದ್ದಾರೆ, ಇದು ಅವ್ರ ಪರಿಸ್ಥಿತಿಗಳು ಬೇರೆ ತರ ಆಗ್ತದೆ. ಅಂತ ಸಮುದಾಯಕ್ಕೆ ಪರ್ಯಾಯವಾಗಿ ಬೇರೆ ಏನಾದ್ರು ಮಾಡ್ಬೇಕು. ಆಲ್ಮೋಸ್ಟ್ ನಾವೆಲ್ಲರೂ ಕೂಡ ಇದು ಅನಕ್ಷರಸ್ಥ ಸಮುದಾಯದ ಹಿನ್ನೆಲೆಯಿಂದ ಬಂದಿರುವಂತವ್ರು ಆಗಿರ್ಬೇಕಾದ್ರೆ, ಸೊ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನೇ ಕೊಡ್ಲೇಬೇಕಾಗ್ತದೆ. ಒಂದೊಳ್ಳೆ ವಾತಾವರಣ ಬೇಕು, ಒಂದೊಳ್ಳೆ ಮೂಲಭೂತ ಸೌಕರ್ಯವಾಗಿ ನಮ್ಗೆ ಬೇಕಾಗ್ತದೆ. ಇವೆಲ್ಲವನ್ನೂ ಕೊಟ್ಟರು ಕೂಡ ಸಾಮಾಜಿಕವಾಗಿ ಬಹಿಷ್ಕಾರ ನಾವೇನ್ ಫೇಸ್ ಮಾಡ್ತಾ ಇದೀವಲ್ಲ, ಅದನ್ನ ಸಂಪೂರ್ಣವಾಗಿ ನಾವು ಹೇಳಿದ್ವಿ. ಈ ಇಷ್ಟೊಂದು ಸಮಸ್ಯೆ, ಗೋಜು ಮತ್ತು ಇಷ್ಟೊಂದು ನಮ್ಗೆ ಗೊಂದಲ ಇರಬೇಕಾದ್ರೆ, ಸೊ ಸಮಾಜದಲ್ಲಿ ನೀವು ಒಂದು ವೆಲ್ಫೇರ್ ಬೋರ್ಡ್ ಅನ್ನ ಮಾಡಿ, ಆ ಬೋರ್ಡ್ ಮೂಲಕ ನಾವ್ ಏನೆಲ್ಲ ಮಾಡಕ್ ಸಾಧ್ಯ ಆಗುತ್ತೋ ನಾವು ಮಾಡ್ತೀವಿ. ಬಿಕಾಸ್ ನಮ್ ಬಗ್ಗೆ ಒಬ್ಬ ಶಾಸನ ಸಭೆಯಲ್ಲಿ ಭಾಗ ಆಗಿರುವಂತಹ ಆ ವ್ಯಕ್ತಿಗಳಿಗೆ ನಮ್ ಬಗ್ಗೆ ಏನೂ ವಿಷಯ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಹೋರಾಟ ಗೊತ್ತಿಲ್ಲ, ಚಳವಳಿ ಗೊತ್ತಿಲ್ಲ, ಸಂಘಟನೆ ಗೊತ್ತಿಲ್ಲ, ನಮ್ಮ ಸವಾಲುಗಳು ಗೊತ್ತಿಲ್ಲ. ಎಲ್ಲವೂ ಕೂಡ ನಾವು ಎಷ್ಟು ಟೈಮಲ್ಲಿ ಹೋಗಿ ಅವೇರ್ನೆಸ್ ಮಾಡ್ತಾ ಇದ್ರು ಕೂಡ ಇದು ಎಲ್ಲೋ ಒಂದ್ ಕಡೆ ಇನ್ನು ಎಷ್ಟು ವರ್ಷ ಅವೇರ್ನೆಸ್ ಮಾಡ್ಬೇಕು? ಇಷ್ಟು ವರ್ಷ ಹೋರಾಟ ಮಾಡಿದಕ್ಕೆ 30,000 ನಾವು 45,000 ತಗೊಳ್ಬೇಕಾ? ಅದು ಸಾಧ್ಯ ಇಲ್ಲ. ಸೊ ರಾಜಕೀಯ ಪ್ರಾತಿನಿಧ್ಯತೆ ಕೂಡ ಈ ಸಮುದಾಯಕ್ಕೆ ಬೇಕು ಅನ್ನೋದನ್ನ ನಾವು ತುಂಬಾ ಚೆನ್ನಾಗಿ ಕೇಳಿದ್ದೀವಿ. ಗಾಟ್ ಇಟ್. ಭಾರತ ದೇಶದ ಸುಮಾರು 6% ಲಿಂಗತ್ವ ಅಲ್ಪಸಂಖ್ಯಾತರು ಭಾರತ ದೇಶದಲ್ಲಿ ಭಾಗ ಆಗಿರ್ಬೇಕಾದ್ರೆ, ಇಷ್ಟು ದೊಡ್ಡ ಸಮುದಾಯ ಇರ್ಬೇಕಾದ್ರೆ, ಈ ಸಮುದಾಯಕ್ಕೆ ಶಾಸನದಲ್ಲಿ ಒಂದು ಡೆಫಿನೆಟ್ಲಿ ಒಂದು ರಿಸರ್ವೇಶನ್ ಕೊಡ್ಲೇಬೇಕಾಗ್ತದೆ. ಅತ್ತನೇ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಮಾತಾಡಿರುವಂತದ್ದು. ಸಂವಿಧಾನದ ಒಂದು ನೈತಿಕತೆ ಏನಿದೆಯೋ ಅಲ್ಲಿ ರಾಜಕೀಯದ ಹಕ್ಕನ್ನ ನಾವು ಬೆನಿಫಿಷರಿ ಆಗಿಲ್ಲ ಅಂತಂದ್ರೆ ಮತ್ತೆ ಇನ್ಯಾರು ಆಗ್ತದೆ ಅಂತ ಪ್ರಶ್ನೆ. ಸೊ ಆಗಿದ್ದಾಗ ನಾವ್ ಹೇಳಿದ್ವಿ, ವೆಲ್ಫೇರ್ ಬೋರ್ಡ್ ಮಾಡಿ, ಸಮುದಾಯಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡಿ. ಈಗ ನೀವು 40,000 30,000 ಕೊಡಬೇಡಿ, 5 ಲಕ್ಷ ಹಣವನ್ನ ನಮ್ಮ ಸಮುದಾಯಕ್ಕೆ ಯಾರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಸಕ್ತಿ ಇದೆಯೋ ಅಂತ ನಾವು ಹುಡ್ಕೊಡ್ತೀವಿ, ನೀವು ಅದ್ರ ಜೊತೆ ಕೆಲಸ ಮಾಡಿ. ನೀವ್ ಯಾರಿಗೂ 5 ಜನಕ್ಕೆ 10 ಜನಕ್ಕೆ ಮಾಡ್ಬಿಟ್ಟು ಕಂಪ್ಲೀಟ್ ಸಮುದಾಯಕ್ಕೆ ನಾವು ಮಾಡಿದೀವಿ ಅನ್ನೋದನ್ನ ಅದು ಸರಿಯಾದ ಪ್ರಕ್ರಿಯೆ ಅಲ್ಲ. ಮತ್ ನಮ್ಮ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಒಂದು ಜನರಲ್ ಬಜೆಟಿಂಗ್ ಆಗ್ಬೇಕು ಅದನ್ನ ಕೂಡ ಕೇಳಿದ್ವಿ ನಾವು. 20,000 ಕೋಟಿಗಷ್ಟು ಹಣವನ್ನ ಸಮುದಾಯಕ್ಕೆ ಎತ್ತಿಕ್ಬೇಕು ಅಂತ ಕೇಳಿದ್ವಿ. 20,000 ಹೇಳಿ ಅದ್ರ ನೆಟ್ 1 ಕೋಟಿ ಕೂಡ ನಮ್ನ ಸರಿಯಾಗಿ ಎತ್ತಿಕ್ಕಿಲ್ಲ. ಸೊ ಹೀಗಿದ್ದಾಗ ಹೇಗೆ ನಾವು ಸಬಲೀಕರಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ಎಲ್ಲಿ ತನಕ ನೀವು ನಮ್ಗೆ ಪರ್ಯಾಯವಾದ ಸರ್ಕಾರದಲ್ಲಿ ವ್ಯವಸ್ಥೆಗಳನ್ನ ಮಾಡೋದಿಲ್ವೋ ಅಲ್ಲಿ ತನಕ ನೀವ್ ಅನ್ಕೊಂಡಂತಹ ಭಿಕ್ಷಾಟನೆ ಮತ್ತು ಲೈಂಗಿಕ ವೃತ್ತಿ ನಿರ್ಮೂಲನೆ ಮಾಡೋದು ಅಸಾಧ್ಯ. ಮೇಡಮ್, ಈ ಹಿಂದೆ ನೀವು ಕೆಪಿಸಿಸಿ ಪದಾಧಿಕಾರಿಯಾಗಿದ್ರಿ, ಕೊನೆಗೆ ದಿಢೀರ್ ಅಂತ ರಾಜೀನಾಮೆ ಕೊಟ್ರಿ. ಸೊ ನಿಮ್ ಸಮುದಾಯಕ್ಕೆ ಸರ್ಕಾರದಿಂದ ಸವಲತ್ತನ್ನ ಕೊಡ್ಸೋ ಉದ್ದೇಶದಿಂದ ಅದು ನೀವಲ್ಲಿ ಇರ್ಬೇಕಿತ್ತು ಅಂತ ಈಗ ಅನ್ಸ್ತಾ ಇದೆಯಾ? ರಾಜಕೀಯ ಪ್ರವೇಶ ಮಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿದ ತಕ್ಷಣ ಒಂದು ಒಳ್ಳೆ ಗೌರವ ಕೂಡ ಸಿಕ್ಕಿತ್ತು. DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ರು. ಹಾಗೆ ಸ್ವಲ್ಪ ದಿನಕ್ಕೆ ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ KPCC, ಅದಾದ್ಮೇಲೆ ರಾಜ್ಯ ವೈಸ್ ಪ್ರೆಸಿಡೆಂಟ್ ಆಫ್ ದ ಪಾರ್ಟಿ, ಅದನ್ನ ಉಪಾಧ್ಯಕ್ಷರಾಗಿ ಮಾಡಿದ್ರು. ಇದೀಗ ರಾಜ್ಯಾದ್ಯಂತ ರಾಜ್ಯ ಮಟ್ಟದಲ್ಲಿ ಅದೆಲ್ಲದಕ್ಕೂ ನಾನು ಆಭಾರಿಯಾಗಿದ್ದೇನೆ. ಆದ್ರೆ ರಾಜಕೀಯದಲ್ಲಿ ಹೋದ್ಮೇಲೆ ಅದು ಗೊತ್ತಾಗ್ತದೆ ಅಲ್ಲಿರುವ ಸಮುದಾಯಗಳಿಗೆ ಯಾವ ತರ ಇರ್ತದೆ ಅಂತೇಳಿ ಆ ಪರಿಸ್ಥಿತಿಗಳು. ಅದೇ ನಾ ಹೇಳೋದು, ಇದೆಲ್ಲದ ಜೊತೆಗೆ ನನಗೆ ನನ್ನ ಸಮುದಾಯ ಮುಖ್ಯನಾ ರಾಜಕೀಯ ಮುಖ್ಯನಾ ಅಂತಂದು, ನನಗೆ ನನ್ನ ಸಮುದಾಯವೇ ತುಂಬಾ ನೇರ ಮುಖ್ಯ ಅನ್ನೋ ಒಂದೇ ಕಾರಣಕ್ಕೆ
ಆ ಪಕ್ಷದಲ್ಲಿ ಅಲ್ಲಿ ನಾನು ರಾಜೀನಾಮೆಯನ್ನ ಕೊಡ್ಬೇಕಾಗಿದೆ ಬಿಟ್ರೆ ವಿನಃ ಬೇರೆ ಏನ್ ಕಾರಣನೂ ಇಲ್ಲ. ತುಂಬಾ ಜನ ರೆಸ್ಪೆಕ್ಟ್ ಇದು ಕೊಟ್ಟಿದ್ದಾರೆ, ರೆಸ್ಪೆಕ್ಟ್ ಆಗಿ ನೋಡ್ಕೊಂಡಿದ್ದಾರೆ, ತುಂಬಾ ಬೆಲೆ ಕೊಟ್ಟಿದ್ದಾರೆ, ತುಂಬಾ ಗೌರವಗಳನ್ನ ಕೊಟ್ಟಿದ್ದಾರೆ, ಒಂದು ವಿಶೇಷವಾದ ಸ್ಥಾನಮಾನ ಕೊಟ್ಟಿದ್ರು. ಎಲ್ಲವೂ ಕೂಡ ಆಗಿದೆ, ಇಲ್ಲ ನಾನು ಹೇಳಕ್ ಸಾಧ್ಯನೇ ಇಲ್ಲ. ಅದು ಯು ಗಾಟ್ ಇಟ್. ಆದ್ರೆ ಸಮುದಾಯದ ದೃಷ್ಟಿಕೋನ, ನಮ್ಮ ಸಮುದಾಯದ ನಾಯಕತ್ವಗಳನ್ನ ನಾವು ಬೆಳೆಸ್ಬೇಕಾಗ್ತದೆ. ನಮ್ಮ ಬರೀ ಏನನ್ನ ಹೋರಾಟ ಮಾಡೋದು 4-5 ಜನ ಮಾತ್ರ ನಾವು ಮುಂದೆ ಬರ್ತೀವಿ, ಅದಾಗಬಾರ್ದು. ಹೌದಲ್ಲ? ಸಮುದಾಯ ಮತ್ತು ಚಳುವಳಿಯ ದೃಷ್ಟಿಕೋನವನ್ನು ಇಟ್ಕೊಂಡು ವಾಪಸ್ ನಾನು ಸಮುದಾಯ ಜೊತೆ ಬರ್ಬೇಕಾಗಿದೆ ವಿನಃ ಇದು ಬಿಟ್ಟು ಬೇರೆ ಏನೂ ಇಲ್ಲ. ಬಟ್ ಆದ್ರೆ ನಾವ್ ಹೇಳೋದು, ನಮ್ಮಂತ ಸಮುದಾಯಗಳು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರ್ಲಿ, ಅಲ್ಲಿರುವಂತ ವಾತಾವರಣವೇ ಬೇರೆ ಆಗ್ತದೆ, ಮತ್ ನಮ್ಮ ನೋಡುವ ದೃಷ್ಟಿಕೋನವೇ ಬೇರೆ ಆಗ್ತದೆ. ಇಷ್ಟೇ ಮೊದ್ಲೇ ಸಮಾಜದಲ್ಲಿ ತಾರತಮ್ಯ ಶೋಷಣೆಗಳನ್ನ ಅನುಭವಿಸಿರೋ ನಾವು ಇನ್ನೊಂದು ಹೆಜ್ಜೆ ಹೋಗಿ ಮಾಡ್ಬೇಕು ಅನ್ನೋ ಸ್ವಲ್ಪ ಅದು ಕಷ್ಟ ಸಾಧ್ಯವೇ ಸರಿ ಆಗ್ತದೆ. ಹಾಗಾಗಿ ನಾನ್ ಸ್ವಲ್ಪ ದೂರ ಆಗೋದಕ್ಕೆ ಕಾರಣ ಇದು ಕೂಡ ಒಂದು ಮೇನ್ ಕಾರಣ, ಇದು ಬಿಟ್ರೆ ಬೇರೆ ಎಂತ ಇಲ್ಲ. ಅದು ಇವಾಗ ಇನ್ನು ಲೈಕ್ ತಾವ್ ಕೇಳ್ದಂಗೆ ನಿಮ್ಗೆ ಇವಾಗ ಅನ್ಸ್ತಾ ಇದೆಯಾ ಅಂತ ಏನ್ ಕೇಳಿದ್ರಲ್ಲ, ನನಗೆ ಖಂಡಿತ ಅನ್ಸ್ತಾ ಇಲ್ಲ. ಬಿಕಾಸ್ ನಮ್ಮ ಸಂವಿಧಾನದಲ್ಲಿ ಹೋರಾಟವನ್ನ ಮಾಡೋದ್ರ ಮೂಲಕ ಹಲವಾರು ವಿಷಯಗಳನ್ನ ನಾವು ಪಡ್ಕೊಳಕ್ ಸಾಧ್ಯ ಆಗ್ತದೆ. ಬಿಕಾಸ್ ನಮ್ ಕರ್ನಾಟಕದ ಒಂದೇ ಸರ್ಕಾರ ಇಲ್ಲ, ನಿಮ್ಗೆ ಗೊತ್ತು, ಇಲ್ಲಿ JDS ಇತ್ತು, ಬಿಜೆಪಿ ಇತ್ತು, ಬೇರೆ ಬೇರೆ ಪಕ್ಷಗಳಿಗೆ ತುಂಬಾ ರೂಲ್ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಷ್ಟು ಜನಗಳ ಪರ ಇರುವ ಆ ಒಂದೇ ಕಾರಣಕ್ಕಾಗಿ ನಾವು ಹೋಗಿದ್ದಾಯ್ತು. ಮತ್ ವಾಪಸ್ ಸಮುದಾಯವಾದ ದೃಷ್ಟಿಕೋನ ಇಟ್ಕೊಂಡು ವಾಪಸ್ ಇಲ್ಲಿ ಬರ್ಬೇಕಾಗಿತ್ತು. ಈ ಎಲ್ಲಾ ದೃಷ್ಟಿಕೋನ ಇವತ್ತು ನನ್ನ ಪಕ್ಷದಲ್ಲಿ ಇಲ್ಲ ಅಂದ್ರೆ ಏನಂತೆ, ಇವರು ಸಾಂವಿಧಾನಿಕವಾಗಿ ಏನೇನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದು ಮಾಡ್ಬೇಕಲ್ವಾ? ಮತ್ ಇಂತ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ ಅಂತ ಅವ್ರು ಹೇಳ್ಸ್ಕೊಳ್ಬಾರ್ದು. ನನಗ್ ಗೊತ್ತು ಅಲ್ಲಿ ತುಂಬಾ ಜನಕ್ಕೆ ಮೆಚುರಿಟಿ ಇಲ್ಲ ಅಂತ. ಅಟ್ ದ ಸೇಮ್ ಟೈಮ್ ಸಮುದಾಯವೇ ತುಂಬಾ ಮೆಚೂರ್ಡ್ ಆಗಿರ್ಬೇಕಾದ್ರೆ, ಸಮುದಾಯಕ್ಕೆ ಸಕಲವೂ ಗೊತ್ತಿರ್ಬೇಕಾದ್ರೆ ಮತ್ ನಮ್ ಸಮುದಾಯಕ್ಕೆ ಬೇರೆ ಸಮುದಾಯಗಳನ್ನ ಹೋಲಿಸಿ ಮಾಡಕ್ ಸಾಧ್ಯ ಆಗೋದಿಲ್ಲ. ಕರ್ನಾಟಕ ಸರ್ಕಾರ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಜನಗಣತಿಯನ್ನ ಮಾಡ್ತಾ ಹೋಗ್ತದೆ. ನಾವು ನೇರವಾಗಿ ಕೆಲಸ ಮಾಡುವ ಲಕ್ಷ ಗಟ್ಟಲೆ ಸಮುದಾಯ ಇರೋದು ನಾವು ಕೆಲಸ ಮಾಡ್ತೀವಿ. ಸರ್ಕಾರದ ಇದು ಅಂಕಿಅಂಶ ಬರೀ 10,000 ತಕೊಂಡ್ ಬಂದ್ರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಎಷ್ಟು ಲೋಪದೋಷ ಇತ್ತು ಗೊತ್ತಾ ಈ ಪ್ರಕ್ರಿಯೆನಲ್ಲಿ. ತಗೊಂಡ ಗವರ್ಮೆಂಟ್ ಹಾಸ್ಪಿಟಲ್ ಹಾಕಿದ್ರು, ART ಸೆಂಟ್ರಲ್ ಹಾಕಿದ್ರು. ಅಂದ್ರೆ ಇದು ಯಾರಿಗೆ ಇದು HIV ಗೆ ಸೋಂಕಿತರಾಗಿದ್ದಾರೋ ಅಂತ ಸಮುದಾಯವನ್ನ ಟ್ರೀಟ್ ಮಾಡುವಂತ ಕೊಠಡಿನಲ್ಲಿ ಹಾಕಿ ಅಲ್ಲಿ ನಮ್ಮನ್ನ ಇಂಟರ್ವ್ಯೂಗಳನ್ನ ಮಾಡ್ತಾ ಹೋಗ್ತಾ ಇದ್ರು. ಯಾವ ಒಂದು ಜ್ವಲಂತವಾದ ವಿಷಯಗಳನ್ನ ಆಚೆ ತಗೊಂಡ್ ಬರ್ಬೇಕಾಗಿತ್ತು, ಅದು ಸರಿಯಾದ ಪ್ರಕ್ರಿಯೆ ಆಗಿರ್ಲಿಲ್ಲ. ಸೊ ಇಂತ ಒಂದು ಸೂಕ್ಷ್ಮ ವಿಷಯಗಳನ್ನ ತಗೊಂಡ್ ಹಿಂಗೆ ನೀವು ಪಬ್ಲಿಕ್ ನಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಮತ್ತೆ ಅದಕ್ಕೊಂದಷ್ಟು ಹೋರಾಟ ಆಯ್ತು. ಮತ್ ನಮ್ಮ ಚೀಫ್ ಸೆಕ್ರೆಟರಿ ಶಾಲಿನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರನ್ನ ಭೇಟಿ ಮಾಡಿದ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಮಾಡ್ಬೇಡಿ, ಅವರ ಮನೆಗಳಲ್ಲಿ ಮಾಡ್ರಿ, ಅವರ ಬೀದಿಗಳಲ್ಲಿ ಮಾಡ್ರಿ, ಅವ್ರಿಗೆ ಎಲ್ಲಿ ಕಂಫರ್ಟಬಲ್ ಇದೆ ಅಲ್ಲಿ ಮಾಡ್ರಿ. ಸೊ ಇಂತ ಒಂದು ಏನು ಈ ಆರ್ಡರ್ನ ಶಾಲಿನಿ ಮಾಡ್ಕೊಂಡ್ ಬಂದ್ರು. ಸೊ ಅಲ್ಲಿ ಸ್ವಲ್ಪ ನಮ್ಗೆ ಸಪೋರ್ಟ್ ಆಯ್ತು. ಬಟ್ ಈ ಒಂದು ಸರ್ವೆ 2.5 ತಿಂಗಳ ಕಾಲ ಮಾತ್ರ ಹೋಗಿತ್ತು. ಇನ್ನು ಸ್ವಲ್ಪ ಇದು ಎಕ್ಸ್ಟೆನ್ಷನ್ ಕೂಡ ಆಗಿತ್ತು. ಬಟ್ ಆದ್ರೆ ಈ 10,000 ಜನಸಂಖ್ಯೆ ಇದಾರಲ್ಲ, ಅದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಆಗದಿರುವಂತ ಜನಸಂಖ್ಯೆ ಒಂದು. ಎರಡನೇದು, ನಮ್ಮ ಸಮುದಾಯಕ್ಕೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಫ್ಯಾಮಿಲಿಗಳು ಎಕ್ಸೆಪ್ಟ್ ಮಾಡೋದಿಲ್ಲ. ಫ್ಯಾಮಿಲಿ ಇದ್ದಾಗ ಅವ್ರು ಗಂಡ್ಮಕ್ಳು ಅಂತಾನೆ ಗುರ್ತಿಸ್ಕೊಳ್ಳೋದು, ಆಚೆ ಬಂದ ಹೆಣ್ಮಕ್ಳು ಅಂತ ಗುರ್ತಿಸ್ಕೊಳ್ತಾರೆ. ಯು ಗಾಟ್ ಇಟ್. ಸೊ ಇಡೀ ವ್ಯವಸ್ಥೆಯಲ್ಲಿ ಆ ಒಂದು ತುಂಬಾ ಕಠೋರವಾದ ವಾತಾವರಣ ಇದೆ. ಈ ಕಠೋರವಾದ ವಾತಾವರಣ ಸರ್ಕಾರಗಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ನಾವು? ಅದಕ್ಕೆ ದಟ್ಸ್ ವಾಟ್ ವಿ ಡಿಮಾಂಡ್. ವೆಲ್ಫೇರ್ ಬೋರ್ಡ್ ಹಾಕಿ ಅದಕ್ಕೆ ನಮ್ಮನ್ನೇ ಮುಖ್ಯಸ್ಥರನ್ನಾಗಿ ಮಾಡಿ ನಾವು ಅಲ್ಲಿ ಹೋಗಿ ನಮ್ಮ ಸಮುದಾಯಕ್ಕೆ ಏನ್ ಕೆಲಸ ಮಾಡ್ಬೇಕು ಅದ ಮಾಡ್ತೀವಿ. ನೀವು ಹಣ ಕೆಲಸ ಕೊಡೋದನ್ನ ಇದು ಮಾಡೋದನ್ನ ಮಾಡಿ. ನೀವು ಏನಾದ್ರೂ ಭೇಟಿಯಾಗಿ ಲಿಂಗತ್ವ ಅಲ್ಪಸಂಖ್ಯಾತ ಅಭಿವೃದ್ಧಿ ಮಂಡಳಿ ಏನಾದ್ರು ಸ್ಥಾಪನೆ ಮಾಡೋಕೆ ಒತ್ತಾಯಿಸ್ತೀರಾ, ಅಥವಾ ಮುಂದಿನ ಹೋರಾಟ ಏನಾದ್ರು ಮಾಡುವಂತ ಅಥವಾ ಪ್ರತಿಭಟನೆಗಳನ್ನ ನಡೆಸುವಂತದ್ದು ಏನಾದ್ರು ಉದ್ದೇಶ ಇದೆಯಾ? ಏನ್ ಮಾಡ್ತೀರಾ ಮುಂದೆ? ಇಲ್ಲ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಒಂದಷ್ಟು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಲಿಕ್ಕೆ ಮಾತುಕತೆಗಳು ನಡೀತಾ ಇದೆ. ಖಂಡಿತವಾಗ್ಲೂ ಹೋಗಿ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡ್ತೀವಿ. ಮೀಟ್ ಮಾಡಿ ನಮ್ಮ ಒಂದು ಏನು ಈ ಒಂದು ದೊಡ್ಡ ಪಟ್ಟಿ ಇದೆಯಲ್ಲ, ಆ ಬೇಡಿಕೆಯ ಪಟ್ಟಿ ಅದನ್ನ ಕೊಟ್ಬಿಟ್ಟು, ಈಗ ಬಜೆಟ್ ಅಲ್ಲಿ ಮಾಡ್ಲಾ ಅಂದ್ರೆ ಏನಂತೆ ಸಪರೇಟ್ ಆಗಿ ಮಾಡಬಹುದು. ಸರ್ಕಾರಕ್ಕೆ ಎಲ್ಲವೂ ಕೂಡ ಸಾಧ್ಯ ಇದೆ. ಯು ಗಾಟ್ ಇಟ್. ನಮ್ಮ ಚಿಕ್ಕ ಸಮುದಾಯಕ್ಕೆ ಮಾಡದೇ ಇರುವಂತದ್ದು ಸರ್ಕಾರ ಅಂತೇನ್ ಬಡತನ ಇಲ್ಲ, ಹೌದಲ್ವಾ? ಸೊ ಈ ಮೂಲಕ ತೆಗೆದುಕೊಂಡು ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ನ, DK ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡ್ಕೊಂಡು ನಾವು ಹೋಗ್ಬಿಟ್ಟು ಹೇಳ್ಬಿಟ್ಟು ನೇರ ಒತ್ತಾಯವನ್ನ ಮಾಡುವಂತ ಕೆಲಸವನ್ನ ಈಗ ಬರ್ತಾ ಇದ್ರು ಕಮಿಂಗ್ ವೀಕ್ ಅಲ್ಲಿ ಅದು ಕೆಲಸ ಮಾಡ್ತಾ ಇದ್ರು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ ಜೊತೆ ಜಾಯಿನ್ ಆಗಿದ್ದಕ್ಕೆ. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.